ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ತುಂಬ ರುಚಿಯಾಗಿರುವಂಥ ಟೊಮೆಟೊಕಾಯಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಇದು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತಂದೇಳಿ ನೋಡ್ಕೊಂಬರೋಣ. ಮೊದಲೇ ಒಂದು ಕಡಾಯಿನ ಇಟ್ಟು ಸ್ಟವ್ ಆನ್ ಮಾಡಿ ಅದರಲ್ಲಿ ಸ್ವಲ್ಪ ಶೇಂಗಾನ ಹಾಕಿ ಈ ಥರ ಕೆಂಪಗೆ ಹುರ್ಕೋಬೇಕು ನೋಡ್ರಿ. ಇದನ್ನ ಹುರ್ಕೊಂಡು ತೆಗೆದು ಬಿಡಬೇಕು. ಆಮೇಲೆ ಅದಕ್ಕೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಅದನ್ನು ಪಕ್ಕಕ್ಕೆ ಇಟ್ಕೋಬೇಕು. ಆಮೇಲೆ ಈ ಟೊಮೆಟೊಕಾಯಿನ ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು, ಸ್ವಲ್ಪ ಮೆತ್ತಗಾಗಬೇಕು. ಅದಕ್ಕೋಸ್ಕರನೇ ಅದ್ರ ಮೇಲೆ ಒಂದು ತಟ್ಟೆನ ಮುಚ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಮೆತ್ತಗಾಗಿಲ್ಲ, ಅದಕ್ಕೋಸ್ಕರ ಒಂದು ಸಲ ಕೈ ಆಡಿಬಿಟ್ಟು ಮತ್ತೆ ಒಂದು ಸಲ ತಟ್ಟೆನ ಮುಚ್ತಾ ಇದ್ದೀನಿ ನೋಡಿ. ಅದು ಸ್ವಲ್ಪ ಆವಾಗ ಮೆತ್ತಗಾಗಿರುತ್ತದು. ಆವಾಗ ಇದನ್ನು ತೆಗೆದುಬಿಡಬೇಕು. ತೆಗೆದುಬಿಟ್ಟು ಅದೇ ಕಡಾಯಿನಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು. ಆಮೇಲೆ ಕೊತ್ತಂಬರಿನೂ ಅಷ್ಟೇ, ಅದನ್ನು ಹುರ್ಕೋಬೇಕು. ಹುರ್ಕೊಂಡು ಇವನ್ನೆಲ್ಲವನ್ನು ಪಕ್ಕಕ್ಕೆ ಇಟ್ಕೋಬೇಕು. ಅದೇ ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ನಾವು ಶೇಂಗಾ ಮತ್ತು ಹಸಿಮೆಣಸಿನ್ಕಾಯಿನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಫಸ್ಟು ಪೇಸ್ಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಈ ಟೊಮೆಟೊಕಾಯಿ, ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಹಾಕಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಈ ಥರ ಚಟ್ನಿನ ಪೇಸ್ಟ್ ಮಾಡ್ಕೊಂಬರ್ಬೇಕು. ನಾವು ಸ್ವಲ್ಪ ತರಿನಾಗೇ ಇರಬೇಕು. ನಾವು ಒಗ್ಗರಣೆ ಕಾಸಿ ಇಟ್ಕೊಂಡಿದ್ವಲ್ಲ ಆ ಒಗ್ಗರಣೆನಲ್ಲಿ ಕಲಿಸಿಬಿಟ್ರೆ ರುಚಿಕರವಾದಂಥ ಟೊಮೆಟೊಕಾಯಿ ಚಟ್ನಿ ರೆಡಿ ನೋಡಿರಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ.